ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನಾನು ಟಾರಸ್ ವೃಷಭ ರಾಶಿರವರಿಗಾಗಿ ಫಾರ್ 2025 ಜಾನ್ವರಿ ಮಂತ್ಗಾಗಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅನ್ನೋ ಒಂದು ಕಾರ್ಡ್ನ ಶಫಲ್ ಮಾಡೋದಕ್ಕೆ ಐ ಹ್ಯಾವ್ ರಿಸೀವ್ ದೀಸ್ ಕಾರ್ಡ್ಸ್. ಫಸ್ಟ್ ನನಗೆ 7 ಆಫ್ ಕಪ್ಸ್ ಬರ್ತಾ ಇದೆ ಆ್ಯಂಡ್ 2 ಆಫ್ ಪೆಂಟಿಕಲ್ಸ್, 2 ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ, ಇಷ್ಟು ಕಾರ್ಡ್ಸ್ ಬರ್ತಾ ಇದ್ದಾವೆ. ಸೊ ಫೋಕಸ್ ನನ್ನ ಮೇನ್ ಇವತ್ತು ಲೈಕ್ ಬಾಟಮ್ ಆಫ್ ದ ಡೆಕ್ ನಾನು ತೊಗೋತಿರೋದು, ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಗೈಸ್, ಐ ಥಿಂಕ್ ನೀವು ಈ ಮಂತಲ್ಲಿ ನೋಡಿ ಜಾಸ್ತಿ ನೀವು ಕನ್ಫ್ಯೂಷನ್ ಆಗ್ತಾ ಇದ್ದೀರಾ. ಲೈಕ್ ನನಗೋಸ್ಕರ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೂ ನನಗೋಸ್ಕರ ರೈಟ್ ಪಾರ್ಟ್ನರ್ ಯಾರು ಅನ್ನೋವಂತಹ ಡೌಟ್ ನಿಮಗಿದೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ಫಸ್ಟೇ ಕಾರ್ಡ್ ನನಗೆ ಇಲ್ಲಿ 7 ಆಫ್ ಕಪ್ಸ್ ಬರ್ತಾ ಇದೆ. ನೀವು ಕರೆಂಟ್ಲಿ ಒಂದು ಪರ್ಸನ್ ಜೊತೆ ಡೇಟ್ ಮಾಡ್ತಾನೆ ಇನ್ನೂ ಕೆಲವೊಬ್ರಿಗೂ ಸಹ ನೀವು ನೋಡ್ತಿರ್ಬೋದು, ಅಥವಾ ನೀವು ಚಾಟ್ ಮಾಡ್ತಿದ್ದೀರಾ, ಡೇಟ್ ಮಾಡ್ತಿದ್ದೀರಾ, ಅಥವಾ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ ನಿಮ್ಮ ಕಡೆಯಿಂದ ಅಂತಲೂ ತೋರಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನೀವು ಆಲ್ರೆಡಿ ಒಬ್ಬ ಪರ್ಸನ್ನ ನೀವು ಸೈಡಿಗೆ ಚೂಸ್ ಮಾಡಿ ಇಟ್ಟಿದ್ದೀರಾ. ಲೈಕ್ ದಿಸ್ ಈಸ್ ಮೈ ಪರ್ಸನ್, ಇವ್ರ ಜೊತೆ ನಾನು ಮದುವೆ ಆಗಬೇಕು ಅನ್ನೋ ಥಾಟು ಇದೆ ನಿಮಗೆ. ಬಟ್ ಎಲ್ಲೋ ಒಂದು ಕಡೆ ಆ ಪರ್ಸನ್ ಜೊತೆ 100% ಇನ್ನೂ ನೀವು ಲಾಯಲ್ ಇಲ್ಲ ಅಂತ ಬರ್ತಾ ಇದೆ. ದಿಸ್ ಈಸ್ ಫಸ್ಟ್ ಕಾರ್ಡ್ ನನಗೆ ಬಂದಿದೆ. ಆ್ಯಂಡ್ ಆಲ್ಸೋ 2 ಆಫ್ ಪೆಂಟಿಕಲ್ಸ್ ಅಗೇನ್. ಸೊ ತುಂಬ ಜಗಲಿಂಗ್ ಆಗ್ತಾ ಇದೆ. ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಅನಿಸ್ತಿದೆ ನನ್ನ ಪರ್ಸನ್ ನನ್ನ ಮೇಲೆ ಡೌಟ್ ಪಡ್ತಿದ್ದಾರೆ ಅಂತ ಹೇಳಿ. ಬಟ್ ನೀವು ಮಾಡ್ತಿರೋ ಒಂದು ಬಿಹೇವಿಯರ್ ಸಹ ಅದೇ ಥರ ಇದೆ ಅಂತ ಕಾಣಿಸ್ತಿದೆ. ಐ ಆಮ್ ಸೋ ಸಾರಿ ಗೈಸ್, ಬಟ್ ಎಲ್ಲೋ ಒಂದು ಕಡೆ ಆ ಪರ್ಸನ್ ತುಂಬ ಟ್ರೂ ಇದ್ದಾರೆ ಅಂತ ಬರ್ತಾ ಇದೆ. ಓಕೆ, ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಟಾರಸ್, ನಿಮಗಾಗಿ ಹೇಳ್ತಿದ್ದೀನಿ. ನಿಮ್ಮ ಪರ್ಸನ್ ಆ್ಯಕ್ಚುಲಿ ತುಂಬ ಟ್ರೂ ಇದ್ದಾರೆ ನಿಮ್ಮ ಜೊತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ದಿಸ್ ಈಸ್ ಅ ಟ್ರೂ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳ್ತೀನಿ. ಮೇ ಬಿ ನಿಮ್ಮ ಪರ್ಸನ್ ತುಂಬ ಕರಿಯರ್ ಫೋಕಸ್ಡ್ ಇರ್ಬೋದು, ನಿಮಗೆ ಜಾಸ್ತಿ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಇವ್ರ ಕಡೆಯಿಂದ ಅಂತ ಕಾಣಿಸ್ತಿದೆ. ಬಿಕಾಸ್ ಅವರು ಕರಿಯರ್ ಮೇಲೆ ಕ್ಲೀನಾಗಿ ಈಗ ಫೋಕಸ್ ಮಾಡಿದ್ರೆ ನೆಕ್ಸ್ಟ್ ನನಗೆ ಮದುವೆ ಅದು ಇದು. ಸೊ ದೇ ಆರ್ ಥಿಂಕಿಂಗ್ ವೆರಿ ಲಾಜಿಕ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ಬರ್ತಿದೆ. ಬಟ್ ನಿಮಗೆ ಆ್ಯಕ್ಚುಲಿ ಬೇಕಾಗಿರೋಷ್ಟು ಟೈಮ್ ನಿಮ್ಮ ಪರ್ಸನ್ ಕಡೆಯಿಂದ ಸಿಗ್ತಾ ಇಲ್ಲ. ಹಾಗಾಗಿ ನೀವು ಬೇರೆ ಕಡೆಯೂ ನೀವು ಇಂಟ್ರೆಸ್ಟ್ ನೀವು ತೋರಿಸ್ತಿದ್ದೀರಾ. ಇದು ಮ್ಯಾರಿಡ್ ಇರಲಿ ನೀವು ಅನ್ಮ್ಯಾರಿಡ್ ಇರಲಿ ಗೈಸ್, ಇದು ಎನರ್ಜಿ ನಿಮ್ಮ ಜೊತೆ ರೆಸನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಫಾರ್ ಜಾನ್ವರಿ ಮಂತ್ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಇವ್ರ ಮೇಲೆ ಪ್ರೀತಿ ಡೆಫಿನೆಟ್ಲಿ ಇದೆ, ನಾನು ಇಲ್ಲ ಅಂತ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಜಾನ್ವರಿ ಮಂತಲ್ಲಿ ಕೈಂಡ್ ಆಫ್ ಮಿಸ್ಟೇಕ್ಸ್ ನೀವು ಮಾಡಬಹುದು. ಯಾವುದೋ ಪರ್ಸನ್ ನಾವು ಮಾತಾಡೋದಾಗಿರಲಿ, ಮೀಟ್ ಆಗೋದಾಗಿರಲಿ, ಈ ಥರ ನೀವು ಥಿಂಕ್ ಮಾಡ್ತಿದ್ದೀರಾ, ತುಂಬ ಫ್ಯಾಂಟಸಿ ಎನರ್ಜಿದಲ್ಲಿ ಇದ್ದೀರಾ ಅಂತಲೂ ಬರ್ತಾ ಇದೆ. ಸೊ ಪ್ಲೀಸ್ ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಗೆ ಆಲ್ರೆಡಿ ಯು ಗಾಟ್ ಯುವರ್ ಸೋಲ್ಮೇಟ್, ಸೊ ಡೋಂಟ್ ಚೀಟ್ ದೆಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಐ ಥಿಂಕ್ ಫೈನಾನ್ಷಿಯಲಿ ಸ್ವಲ್ಪ ನೀವು ಕಂಪೇರ್ ಮಾಡ್ಕೋತಿದ್ದೀರಾ, ಅಥವಾ ನಿಮಗೇನೋ ಒಂದು ಬೇಕಾಗಿದೆ, ಅದು ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಫುಲ್ಫಿಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಥವಾ ನೀವು ಹೇಳಿ ಟೈಮಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿನೂ ನೀವು ಇಶ್ಯೂ ಮಾಡ್ಕೋಬಹುದು ಅಂತ ಕಾಣಿಸ್ತಿದೆ. ಈ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ತುಂಬ ಎಫರ್ಟ್ಸ್ ಹಾಕಬೇಕಾಗತ್ತೆ ಗೈಸ್. ಇಟ್ಸ್ ನಾಟ್ ವೆರಿ ಈಸಿ ಗೋಯಿಂಗ್ ಅಂತ ಕಾಣಿಸ್ತಿದೆ ಫಾರ್ ನಾವು. 2 ಆಫ್ ಕಪ್ಸ್ ಇರೋದ್ರಿಂದ ಕೈಂಡ್ ಆಫ್ ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ. ಆ್ಯಂಡ್ ನಿಮಗೆ ಆ್ಯಕ್ಚುಲಿ ಯಾವುದೇ ರಾಂಗ್ ಪರ್ಸನ್ನ ಮೀಟ್ ಮಾಡಿಸೋಕ್ಕೂ ಮುಂಚೆ ನಿಮಗೆ ನಿಮ್ಮ ಸೋಲ್ಮೇಟ್ನ ಯೂನಿವರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಜನ ನೀವು ನೋಡಬಹುದು, ತುಂಬ ರಿಲೇಷನ್ಶಿಪ್ ಬಂದು ಫೈನಲಿ ಅವ್ರ ಸೋಲ್ಮೇಟ್ನ ಅಥವಾ ಆ ಥರ ಮೀಟ್ ಆಗ್ತಾರೆ ಕೆಲವೊಬ್ಬರು. ಬಟ್ ನಿಮ್ಮ ಕೇಸಲ್ಲಿ ಐ ಥಿಂಕ್ ಯೂನಿವರ್ಸ್, ಏಂಜಲ್ಸ್ ಆರ್ ಸೇವಿಂಗ್ ಯು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯು ಆರ್ ಆಲ್ರೆಡಿ ವಿತ್ ದ ರೈಟ್ ಪರ್ಸನ್ ಜೊತೆ ಇದ್ದೀರಾ. ಬಟ್ ನೀವೇ ಎಲ್ಲೋ ಒಂದು ಕಡೆ ಅದನ್ನು ಸ್ಪಾಯ್ಲ್ ಮಾಡ್ಕೋತಿದ್ದೀರಾ ಅಂತ ನನಗೆ ಕಾಣಿಸ್ತಿದೆ. ಸೊ ಐ ಥಿಂಕ್ ಗೋ ಆಸ್ ಸಾರಿ ಇನ್ ದಿಸ್ ಮಂತ್ ಅಂತ ಹೇಳ್ತೀನಿ. ಇನ್ ಕೇಸ್ ಈ ಸಿಚುವೇಶನ್ ಜೊತೆ ರೆಸನೆಂಟ್ ಆಗ್ತಿದ್ರೆ ಮಾತ್ರ ಈ ರೀಡಿಂಗ್ ನಿಮ್ಗೆ ತೊಗೊಳ್ಳಿ ಗೈಸ್. ಬಿಕಾಸ್ 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ಇಟ್ಸ್ ಬೆಟರ್ ಫಾರ್ ಯು ಟು ಆಸ್ ಸಾರಿ ಟು ಯುವರ್ ಪಾರ್ಟ್ನರ್ ಅಂತ ಕಾರ್ಡ್ ಹೇಳ್ತಿದೆ. ಅಂದರೆ ನೀವೇನಾದರೂ ಮಿಸ್ಟೇಕ್ ಮಾಡಿದ್ದೀರಾ, ನಿಮ್ಗೆ ಅದು ಒಪ್ಕೋಬೇಕು ಅನಿಸ್ತಿದೆ ಅಂದರೆ ಡೆಫಿನೆಟ್ಲಿ ನೀವು ಒಪ್ಕೊಳ್ಳಿ, ಸಾರಿ ಹೇಳಿ, ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಪ್ರೀತಿನ. ಬಿಕಾಸ್ ಈ ಮಂತ್ ನಿಮ್ಮ ಪ್ರೀತಿಗಾಗಿ ತುಂಬ ಬೆಸ್ಟ್ ಇದೆ. ಇನ್ಫ್ಯಾಕ್ಟ್ ಜನವರಿ ಫೆಬ್ರವರಿವರೆಗೂ ನಿಮ್ಮ ಹತ್ರ ಟೈಮ್ ಇದೆ. ಬಿಕಾಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಆನ್ ಆಫ್ ಕನೆಕ್ಷನ್ ಈಗ ಶುರು ಆಗಿಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಫಾರ್ ಯು ಟು ಇನ್ನೂ ಒಂದು ಕೆಲವು ದಿನಗಳಲ್ಲಿ ನೀವು ನಿಮ್ಮ ಪರ್ಸನ್ ಹತ್ರ ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೇಕ್ ಅ ಪ್ರಾಮಿಸ್ ದಟ್ ಲಾಯಲ್ ಆಗಿರಬೇಕು ಅನ್ನೋವಂಥ ಪ್ರಾಮಿಸ್ ಅಂತಲೂ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಗೈಸ್ ತುಂಬ ಅವರು ಲೈಕ್ ಮೇ ಬಿ ನೀವೆಷ್ಟು ಎಕ್ಸ್ಪ್ರೆಸ್ ಮಾಡ್ತೀರಾ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ ಅವರು. ಓಕೆ, ಆದರೆ ಆ ಪರ್ಸನ್ ಡೆಫಿನೆಟ್ಲಿ ತುಂಬ ಲಾಯಲ್ ಇದ್ದಾರೆ ನಿಮ್ಮ ಜೊತೆ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಇನ್ ದ ರೀಡಿಂಗ್. ಆ್ಯಂಡ್ ಐ ಥಿಂಕ್ ನಿಮ್ಗೇನಾದರೂ ಮಾಡಬೇಕು ಅಂತ ಇಷ್ಟ ಇದೆ ಅಂತಿದ್ದಾಗ ನೀವು ಕನ್ಫ್ಯೂಷನ್ ನೀವೇ ಮಾಡಿಕೊಂಡು ಡಿಸಿಷನ್ ನೀವೇ ತೊಗೋತಿದ್ದೀರಾ. ಟಾರಸ್ ವೃಷಭ ರಾಶಿಯವರಿಗಾಗಿ ಹೇಳ್ತಿರೋದು ಲೈಕ್ ಇದು ಆಗುತ್ತೋ ಇಲ್ವೋ, ಅವ್ರನ್ನ ಸಪೋರ್ಟ್ ಮಾಡ್ತಾರೋ ಇಲ್ವೋ, ಈ ಒಂದು ಟೆನ್ಷನ್ ಬೇಗ ನಿಮ್ಗೆ ಆಗುತ್ತೆ. ಬಟ್ ಡಿಸ್ಕಸ್ ಮಾಡ್ತಿಲ್ಲ ನೀವು ಅಂತ ಬರ್ತಿದೆ. ಸೊ ನೀವೇ ಜಗಲಿಂಗ್ ಮಾಡ್ಕೋಬೇಡಿ. ಅಂದರೆ ತುಂಬ ಆಗತ್ತಾ ಇಲ್ಲ ಅಂದ್ಕೊಂಡು ಟೆನ್ಷನ್ ತೊಗೋಬೇಡಿ. ಇಟ್ಸ್ ಬೆಟರ್ ಗೋ ಆ್ಯಂಡ್ ಟಾಕ್ ಟು ಯುವರ್ ಪಾರ್ಟ್ನರ್. ಇದೇ ನನಗೆ ಕಾಣಿಸ್ತಿರೋದು. ಆ್ಯಂಡ್ ಐ ಥಿಂಕ್ ಎಲ್ಲೋ ಒಂದು ಕಡೆ ನೀವು ಜನವರಿ ಮಂತಲ್ಲಿ ನೀವು
ನಿಮಗೆ ಎಕ್ಸ್ ಜೊತೆ ನೀವು ಮಾತಾಡ್ತಿರ್ಬೋದು ಅಥವಾ ಹೊಸ ಪೀಪಲ್ ಜೊತೆ ನೀವು ಮಾತಾಡ್ತಿರ್ಬೋದು, ಏನೋ ನೀವು ಮಾಡ್ತಿದ್ದೀರಾ ವಿಚ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್ ಫಾರ್ ಯುವರ್ ರಿಲೇಷನ್ಶಿಪ್ ಅಂತ ಬರ್ತಾ ಇದೆ. ಸೊ ಈಗಲೇ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಈ ವಿಡಿಯೋಸ್ ಮಾಡ್ತಾ ಇರೋದು. ಸೊ ಐ ಥಿಂಕ್ ಬಿ ಲಾಯಲ್ ಟು ಯುವರ್ ಪಾರ್ಟ್ನರ್, ಇದೇ ಮೆಸೇಜ್ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ಅ ಶಾರ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು.